2013ರಲ್ಲಿ ನರೇಂದ್ರ ಮೋದಿ ಅವರು ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಒಂದು ಬ್ಯಾರೆಲ್ಗೆ $97, ಆಗ ಪೆಟ್ರೋಲ್ $83 ಆಯ್ತು ಅಂತೇಳಿ ನರೇಂದ್ರ ಮೋದಿ, ಸ್ಮೃತಿ ಇರಾನಿ ಸೇರಿದಂತೆ ಬಿಜೆಪಿ ನಾಯಕರು ಪ್ರತಿಭಟನೆಯನ್ನು ಮಾಡ್ತಾ, ನಾವು ಅಧಿಕಾರಕ್ಕೆ ಬಂದ್ರೆ ಪೆಟ್ರೋಲ್ ಬೆಲೆಯನ್ನು $50 ಮಾಡ್ತೇವೆ, ಭಾರತವನ್ನು ವಿಶ್ವಗುರು ಮಾಡ್ತೇವೆ ಅಂತೇಳಿ ಅಧಿಕಾರಕ್ಕೆ ಬಂತು. ಇವತ್ತು ನರೇಂದ್ರ ಮೋದಿ ಅವರು ಅಧಿಕಾರಕ್ಕೆ ಬಂದು 7 ವರ್ಷಗಳು ಕಳೆದಿದೆ. ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಕಚ್ಚಾ ತೈಲದ ಬೆಲೆ ಕೇವಲ $39 ಇದೆ, ಆದ್ರೆ ಪೆಟ್ರೋಲ್ ಬೆಲೆ 90ರ ಗಡಿ ದಾಟ್ತಾ ಇದೆ. ವಿಶ್ವಗುರು ಅಂತ ಹೇಳ್ತಾ ನಮ್ಮ ದೇಶದಲ್ಲಿರುವ ಎಲ್ಲಾ ಸಂಪತ್ತನ್ನು ಅದಾನಿ ಅಂಬಾನಿ ಕಂಪನಿಗಳಿಗೆ ಮಾರಿ ಆಯಿತು. ಇನ್ನು ನಮ್ಮ ದೇಶದಲ್ಲಿರುವ ಸಂಪತ್ತು ಏನು ಅಂತ ಹೇಳಿದ್ರೆ, ನಮ್ಮ ದೇಶದಲ್ಲಿರುವ ಸಾಮಾನ್ಯ ಜನರಲ್ಲಿರುವ ಹಣ ಮತ್ತು ಅವರಲ್ಲಿರುವ ಸಂಪತ್ತನ್ನು ಇವತ್ತು ಮೂಲಭೂತ ವಸ್ತುಗಳಿಗೆ ಬೆಲೆಯನ್ನು ಹೆಚ್ಚಳ ಮಾಡುತ್ತಾ ಲೂಟಿ ಮಾಡುವಂತಹ ಹುನ್ನಾರವನ್ನು ಇವತ್ತು ಬಿಜೆಪಿ ಮತ್ತು ಮೋದಿ ಸರ್ಕಾರ ಮಾಡ್ತಾ ಇದೆ. ಮೋದಿ ಅವರ ನಾನು ಹೇಳಲಿಕ್ಕೆ ಇಷ್ಟಪಡುತ್ತೇನೆ ಅಂತ ಹೇಳಿದ್ರೆ, ನಿಮಗೆ ಅಧಿಕಾರ ನಡೆಸಲಿಕ್ಕೆ ಸಾಧ್ಯವಾಗಲಿಲ್ಲ ಅಂತ ಹೇಳಿದ್ರೆ ಮನೆಗೆ ಹೋಗಿ. ನಾವಿವತ್ತು ಆಮ್ ಆದ್ಮಿ ಪಾರ್ಟಿಯವರು ದೆಹಲಿಯಲ್ಲಿ ಪೆಟ್ರೋಲಿಗೆ $8 ಕಡಿಮೆ ಮಾಡಿದ್ದೇವೆ, ಡೀಸೆಲ್ಗೆ $3 ಕಡಿಮೆ ಮಾಡಿದ್ದೇವೆ. ಪ್ರಪಂಚದಲ್ಲಿ ದೆಹಲಿಯನ್ನು ಇವತ್ತು ಮಾದರಿ ರಾಜ್ಯ ಅಂತೇಳಿ ಹೇಳ್ತಾ ಇದೆ. ನೀವು ಆದಷ್ಟು ಬೇಗ ಜನರ ಮೇಲೆ ಮಾಡ್ತಾ ಇರುವಂತಹ ಇಂತಹ ಹಗಲು ದರೋಡೆಯನ್ನು ನಿಲ್ಲಿಸಬೇಕು. ಇಲ್ಲದಿದ್ರೆ ಆಮ್ ಆದ್ಮಿ ಪಾರ್ಟಿ ಉಗ್ರವಾಗಿ ಇದರ ವಿರುದ್ಧ ಪ್ರತಿಭಟನೆಯನ್ನು ಮಾಡಿಯೇ ಮಾಡ್ತದೆ. Download Moj.